ಹಾಯ್ ಗಾಯ್ಸ್, ತುಂಬ ದಿನ ಆಯಿತು ವೀಡಿಯೋ ಹಾಕಿ. ಸೊ ಇವತ್ತು ನಮ್ಮ ಅಜ್ಜಿಯರ ಊರಿಗೆ ಬಂದಿದ್ವಿ. ನನ್ನ ತಂಗಿ ಹಣ ಏಡಿಕಾಯಿ ಬೇಕು ಅಂದಿದ್ದಕ್ಕೆ ನೋಡಿ ಹಿಂದೆ ಕುಂತಿದ್ದಾರಲ್ಲ, ಅವರೇ ನನ್ನ ತಂಗಿ. ಸೊ ಅವರು ಹುಡುಗನ ಥರ ಕಾಣಿಸ್ತಾರೆ, ಕಟ್ಟಿಂಗ್ ಎಲ್ಲ ಮಾಡಿಸಿ. ಸೊ ಅವರು ಕುಸ್ತಿ ನ್ಯಾಷನಲ್ ಪ್ಲೇಯರ್ ಅವರು, ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಿಸಿ ಸ್ಮಾರ್ಟಾಗಿ ಹುಡುಗನ ಥರ ಕಾಣಿಸ್ತಾರೆ. ಇವಾಗ ಏಡಿಕಾಯಿ ಹಿಡಿಯೋಕೆ ಹೋಗ್ತಾಯಿದ್ವಿ. ಇಲ್ಲಿ ನಾನು ಸೆಂಟ್ರಲ್ಲಿ ನಮ್ಮ ಅಳಿಯ ಕೂತಿದ್ದಾನೆ. ಸೊ ನೋಡೋಣ ಮುಂದೆ ಯಾವ ಥರ ಎಡಿ ಇಡೋದು ಅಂತ ನನಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ನೋಡೋಣ ಬನ್ನಿ. ಫೈನಲಾಗಿ ಏಡಿ ಹಿಡಿಯೋದಕ್ಕೆ ಕೆರೆ ಹತ್ರ ಬಂದಿದ್ದೀವಿ. ನೋಡಿ, ದೊಡ್ಡ ಕೆರೆ, ಒಂದು ಕಾಲು ಭಾಗ ನೀರಿದ್ದಾವೆ. ಮಳೆ ಈ ಸಲ ಕಮ್ಮಿ ಬಂದೈತೆ. ಸೊ ಇಲ್ಲಿ ಮೀನು ಹಿಡಿತವ್ರೆ, ಅವ್ರನ್ನೂ ತೋರಿಸ್ತೀನಿ ಬನ್ನಿ. ನೋಡಿ, ನನ್ನ ತಂಗಿ ನನ್ನ ಅಳಿ ಅವಾಗೆ ಹೋಗ್ತಾ ಇದ್ದಾರೆ ಏಡಿಕಾಯಿ ಹಿಡಿಯೋಕ್ಕೆ. ಹೋಗ ಕೆರೆಯಲ್ಲಿ ಹೋಗಿ ಈಜಾಡ್ಕೊಬರು, ಬರಲ್ವಾ? ನಾವು ಏಡಿ ಹಿಡಿಯೋಣ ಅಂತ ಕೆರೆಗೆ ಬಂದಿದ್ವಿ. ಇಲ್ಲಿ ನಮ್ಮ ಅಣ್ಣ ಸಿಕ್ಕಿದ್ದಾರೆ, ರಾಮಂಜಿ ಅಣ್ಣ ಅಂತ. ಅವರು ಒಳಗೆ ಕಲ್ತ್ಬಿಟ್ಟು ಮುಸ್ಕಿನ ಜೋಳ ತಿನ್ನೋಕ್ಕೆ ಎಲ್ಲ ಕೊಡ್ತಿದ್ದಾರೆ. ಇವರೇ ನೋಡಿ ನಮ್ಮ ರಾಮಂಜಿ ಅಣ್ಣ. ಹಾಯ್ ಬ್ರೋ. ತುಂಬ ಖುಷಿ ಆಯಿತು, ತುಂಬ ದಿನ ಆದಮೇಲೆ ಸಿಕ್ಕಿದ್ರು ಅಣ್ಣವರು. ಸೊ ಇವಾಗ ಮುಸ್ಕಿನ ಜೋಳ ಕೊಟ್ಟವ್ರೆ, ಮೀನು ಇಟ್ಕೊಡ್ತೀನಿ ಅಂತ ಗಾಲ ಮತ್ತು ಅದಕ್ಕೆ ಮೇವು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೋಡೋಣ ಬನ್ನಿ ಅವ್ರು ಯಾವ ಥರ ರೆಡಿ ಮಾಡ್ತಾರೆ ಅಂತ. ನೋಡ್ರಿ, ಇಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಹೊಡಿತಾವ್ರೆ. ಇದೇ ನೋಡಿ ಮೀನಿಗೆ ಮೇವು, ಇದನ್ನು ಹಾಕ್ಬಿಟ್ಟು ಗಾಳಕ್ಕೆ ಹಿಡಿಯೋದು. ಮೀನು ಹಿಡಿಯೋದಕ್ಕೆ ಬೇರುಳ ಸಿಗಲಿಲ್ಲ, ಅದಕ್ಕೆ ಇವಾಗ ಊರೊಳಗೆ ಹೋಗಿ ಮೈದಾ ಹಿಟ್ಟು ಮತ್ತು ಮೊಟ್ಟೆ ತಂದರೆ ಚೆನ್ನಾಗಿ ಹಿಡಿಬೋದು ಅಂತ ಹೇಳ್ದೆ ನಮ್ಮಣ್ಣ. ಸೊ ಅದಕ್ಕೆ ಮೈದಾ ಹಿಟ್ಟು ಮೊಟ್ಟೆ ತರೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗಿ ಬರೋಣ ಬೇಗ. ಫೈನಲಾಗಿ 2 ಮೊಟ್ಟೆ ಮೈದಾ ಹಿಟ್ಟು ತಂದಿದ್ದೀನಿ. ಸೊ ಇದರಿಂದ ಮೀನಿಗೆ ಮೇವು ಊಟ ರೆಡಿ ಮಾಡ್ತೀವಿ. ಸೊ ಇದರಿಂದ ಮೀನು ಹೇಗೆ ಹಿಡಿಯೋದು ಅಂತ ಇವಾಗ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮಣ್ಣ ಫುಡ್ ರೆಡಿ ಮಾಡ್ತಿದ್ದಾರೆ ಮೀನು ಹಿಡಿಯೋಕ್ಕೆ. ಫಸ್ಟು ಮೈದಾ ಹಿಟ್ಟು ಹಾಕಿದ್ದಾರೆ, ಅದಕ್ಕೆ ಮೊಟ್ಟೆ ಹೊಡೆದು ಮಿಕ್ಸ್ ಮಾಡ್ತಾರೆ. ಈಗ ಹಿಂಗೇನಾ? ಗೈಸ್, ನಮ್ಮಣ್ಣ ಫೈನಲ್ ಆಗಿ ಮೀನಿಗೆಲ್ಲ ಫುಡ್ ತಗೊಂಡೋಗ್ತಿದ್ದಾರೆ ನೋಡಿ. ನೋಡಿ ಗಾಯ್ಸ್, ಯಾರೋ ಮೀನು ಹಿಡಿತಾ ಇದ್ದಾರೆ. ನಾವು ಇವಾಗ ಹಿಡಿಯೋಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಈ ಮೀನು ಹಿಡಿಯೋ ಪ್ಲೇಸಿಗೆ ಬಂದಿದ್ದೀವಿ. ನಮ್ಮಣ್ಣ ಇಳಿತಾ ಇದ್ದಾರೆ ಕೆಳಗಡೆ, ನಾವು ಇಳಿಬೇಕು. ತುಂಬ ಕಷ್ಟ ಐತೆ ಇಳಿಯೋಕೆ. ಹೌದಾ? ಅಲ್ಲೇ ಆಮೇಲೆ ಉಳ್ಕೊಂಡು ಹೋಗ್ಬಿಟ್ಟು ತುಂಬ ಕಷ್ಟ ಇದೆಯಂತೆ. ಫೋನ್ ಬೇರೆ ಇಟ್ಕೊಂಡಿದ್ದೀನಿ, ನಿಧಾನಕ್ಕೆ ಹೋಗ್ಬೇಕು ಸ್ವಲ್ಪ. ಫೈನಲ್ ಆಗಿ ಮೀನು ಹಿಡಿಯೋ ಜಾಗಕ್ಕೆ ಬಂದಿದ್ದೀವಿ. ನಮ್ಮಣ್ಣ ಗಾಲಕ್ಕೆ ಈ ಥರ ಫುಡ್ ಹಾಕಿದ್ದಾರೆ ನೋಡಿ. ಸ್ವಲ್ಪ ಜೂಮ್ ಮಾಡಮ್ಮ. ಈ ಥರ ಹಾಕಿದ್ದಾರೆ. ನೋಡೋಣ ಇವಾಗ ಗಾಲ ಹಾಕಿ ಯಾವ ಥರ ಮೀನು ಬರುತ್ತೆ ಅಂತ ನೋಡೋಣ.
ಯಾಕಲ್ಲ ಹಂಗೆ ಕುಂತಿದೀಯಾ? ಸಡನ್ನಾಗಿ ಕೆರೆಗೆ ದೊಬ್ಬಿಟ್ರೆ ಏನು ಮಾಡ್ತೀಯಾ? ಈಜಾಡ್ತೀಯಾ? ತುಂಬ ಹೊತ್ತಾಯಿತು, ಇನ್ನೂ ಮೀನೇ ಸಿಕ್ಕಿಲ್ಲ ನಮಗೆ. ತುಂಬ ಲೇಟ್ ಮಾಡ್ತಾಯಿತ್ತು, ಯಾಕೋ ಬೀಳ್ತಾನೆ ಇಲ್ಲ ಗಾಲಕ್ಕೆ. ನಾವು ಏಡಿಕಾಯಿ ಹಿಡಿಯೋಣ ಅಂತ ನಾವು ಬಂದಿದ್ದು. ಇಲ್ಲಿ ಏಡಿಕಾಯಿ ಸಿಗಲಿಲ್ಲ. ಹೆಂಗೋ ಮೀನಾದರೂ ಹಿಡಿಯೋಣ ಅಂದರೆ ಮೀನು ಸಿಗ್ತಾ ಇಲ್ಲ. ಅವಾಗೆ 1 ಅವರ್ ಆಯಿತು. ಸಿಗುತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲ, ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಫೈನಲ್ ಆಗಿ ಇಷ್ಟೊತ್ತಿಗೆ ಒಂದೇ ಒಂದು ಮೀನು ಸಿಕ್ಕೈತೆ. ಜಾರ್ತಿಂದೆ ಪುಟ್ಕೋ, ಬಕೆಟ್ ಪುಟ್ಕೋರ ಅನ್ನೇ ಟೈಟ್ಗೆ ಪುಟ್ಕೋ. ವಾವ್, ಇದೆ ಫೋಟೋ ಏ ಹುಷಾರು. ಮುಳ್ಳು ಮುಳ್ಳು ಕುಚ್ಕೊಂಡು ನೋಡಿ, ನನಗೆ ಬಿಡ್ಸೋಕ್ಕಾಗಲಿಲ್ಲ. ನನ್ನ ತಂಗಿ ಹೋಗೈತೆ. ಅದು ಮುಳ್ಳಿದ್ದಾವೆ, ಮುಳ್ಳು ಹುಷಾರು, ಮುಳ್ಳಿದ್ದಾವೆ. ನನಗೆ ಬಿಡ್ಸಕ್ಕೆ ಬರಲಿಲ್ಲ, ನನ್ನ ತಂಗಿ ಬಿಡಿಸ್ತು. ಅವಾಗಿಂದ ಹಿಡಿದ್ವಿ. 2 ಸಿಕ್ಕಿದ್ದಾವೆ, ಒಂದು ದೊಡ್ಡದು ಒಂದು ಚಿಕ್ಕದು. ಸಖತ್ತಾಗೈತೆ ಒಂದು ಮಾತ್ರ. ಇವಾಗ ಇನ್ನೂ ಹಿಡಿತಾ ಇದ್ವಿ, ನೋಡೋಣ. ಮಳೆ ಬೇರೆ ಬರ್ತೈತೆ ಸ್ವಲ್ಪ ಸ್ವಲ್ಪ. ಇದು 3ನೇ ಮೀನು. ಸೊ ಫೈನಲ್ ಆಗಿ ಮೀನು ಬೇಟೆ ಆಡ್ಕೊಂಡು ಬಂದಿದ್ದೀವಿ. ನೋಡ್ರಿ ಮೀನು ಎಷ್ಟು ಸಿಕ್ಕವೆ ಅಂತ ತೋರಿಸ್ತೀನಿ. ಇಟ್ಕೊಳ್ಳಿ ಬೇಗ ಹಾಕ ಅದ್ರೊಳಗೆ ಹಾಕ ಇದ್ರೊಳಗೆ. ಟೋಟಲ್ ಆಗಿ ಒಂದು 5 ಮೀನು ಸಿಕ್ಕಿದ್ದಾವೆ ನಮಗೆ. ಸೊ ಇದನ್ನ ಹೋಗಿ ಏನು ಮಾಡ್ತೀಯಮ್ಮ ಇವಾಗ? ಫ್ರೈ. ಒಂದೇ ಒಂದು ದೊಡ್ಡದು, 4 ಚಿಕ್ಕವು ಸಾಕು. ಬನ್ನಿ, ಇವತ್ತಿಗೆ ಮೀನು ಬೇಟೆ ಮುಗೀತು. ಫೈನಲ್ ಆಗಿ ನಾವು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಸನ್ಸೆಟ್ ಆಗ್ತಾಯಿದೆ, ಸೂಪರಾಗಿ ಆಗ್ತಾಯಿದೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಸನ್ಸೆಟ್ಟು ನೋಡಿದ್ವಿ. ಒಂಥರ ತುಂಬ ಅದ್ಭುತವಾದ ಒಂದು ದೃಶ್ಯ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಇವಾಗ ಮೀನನ್ನ ಯಾವ ಥರ ಫ್ರೈ ಮಾಡ್ಕೊಂಡು ತಿನ್ನೋದು ಅಂತ ಯೋಚನೆ ಮಾಡಬೇಕು. ಬನ್ನಿ ಹೋಗೋಣ. ಇಲ್ಲಿ ನಮಗಿನ್ನ ಫಸ್ಟೇ ಬಂದಿದ್ರು ಅವ್ರು ಹಿಡಿಯೋರು. ಸೊ ಅಲ್ಲೇ ಕ್ಲೀನ್ ಮಾಡ್ತಾಯಿದ್ದಾರೆ ಅವರು. ನೋಡಿ, ಅಲ್ಲೇ ಕ್ಲೀನ್ ಮಾಡ್ಕೊಂಡು ತಗೊಂಡೋಗ್ತಾರೆ ಅನ್ಸುತ್ತೆ. ನಾವು ಮಾತ್ರ ಮನೆಗೆ ಹೋಗಿ ಕ್ಲೀನ್ ಮಾಡಬೇಕು. ಇವಾಗ ಹಿಡ್ದಿರೋ ಮೀನನ್ನ ಫ್ರೈ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.